ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆ್ಯಂಡ್ ರೋಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಈ ಒಂದು ವಿಡಿಯೋನ ಟೈಟಲ್ ಹಾಗೂ ತಮ್ಲೈನ್ ನೋಡಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ. ಈ ಒಂದು 2026ರಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವೇನಾದರೂ ಈ 2026ರಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ಹಣ ಅರ್ನ್ ಮಾಡಬೇಕು ಅಂತ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ನೀವಾದರೆ ಒಂದು ಕರೆಕ್ಟ್ ಆದಂತಹ ವಿಡಿಯೋವನ್ನೇ ಕ್ಲಿಕ್ ಮಾಡಿದ್ದೀರಾ. ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಆದರೆ ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನಾದರೂ ಫ್ರೆಶ್ ಆಗಿ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕು ಅಂತ ನೋಡ್ತಿದ್ದೀರಾ ಅಂತ ಹೇಳಿದ್ರೆ 100% ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ. ಸೊ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ಈ ಒಂದು ವಿಡಿಯೋನ ಲೈಕ್ ಮಾಡದಿರ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಇದೇ ಥರದ ಹೆಚ್ಚಿನ ಒಂದು ಕಾಂಟೆಂಟ್ ಮಾಡಲಿಕ್ಕೆ ನನಗೂ ಸಹ ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ಕಾಂಟೆಂಟನ್ನು ನಿಮಗೋಸ್ಕರ ತೊಗೊಂಡ್ಬರ್ತಾನೆ ಇರ್ತೀನಿ. ಹಾಗೆ ಈ ಒಂದು ವಿಡಿಯೋನ ನೀವು ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಹೇಳಿ ಕಾಮೆಂಟ್ ಮಾಡಿ, ನಾನು ಸಹ ತಿಳ್ಕೊಳ್ತೀನಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ, ಬನ್ನಿ. ಹೇ ಗೈಸ್, ಈ ಒಂದು 2026ರಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ ಅಂತ ಹೇಳಿದ್ರೆ ಇದಕ್ಕಾಗಿ ನೀವು ಆದರೆ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿ ಫಸ್ಟ್ ಆದರೆ. ಸೊ ನಂತರ ಈ ಒಂದು ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಲೋಗೋ ಇರೋದಿಲ್ಲ. ಇನ್ ಕೇಸ್ ಆಲ್ರೆಡಿ ಅಕೌಂಟ್ ಇದೆ ಅಂತ ಹೇಳಿದ್ರೆ ಒಂದು ಲೋಗೋ ಆದರೆ ಶೋ ಆಗುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ನೀವು ಆದರೆ ಫ್ರೆಶ್ ಆಗಿ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಇಲ್ಲಾಂದ್ರೆ ಸ್ವಿಚ್ ಅಕೌಂಟ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ನಂತರ ಈ ಒಂದು ಜಾಗದಲ್ಲಿ ಒಂದು ಪ್ಲಸ್ ಐಕಾನ್ ಆದರೆ ಶೋ ಆಗುತ್ತೆ ನಿಮಗೆ. ಸೊ ಇದನ್ನ ಕ್ಲಿಕ್ ಮಾಡಿ. ನಂತರ ನಿಮ್ಮ ಒಂದು ಫೇಸ್ ಕನ್ಫರ್ಮೇಷನ್ಗಾಗಿ ಇಲ್ಲಾಂದ್ರೆ ಫಿಂಗರ್ ಪ್ರಿಂಟ್ ಅನ್ನು ಯೂಸ್ ಮಾಡ್ಬೋದು ನೀವು, ಇಲ್ಲಾಂದ್ರೆ ಫೇಸ್ ಕನ್ಫರ್ಮೇಷನ್ ಅನ್ನು ಕೇಳುತ್ತೆ. ಸೊ ಕನ್ಫರ್ಮ್ ಮಾಡಿ. ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ಗಾಯ್ಸ್. ಈ ಒಂದು ಜಾಗದಲ್ಲಿ ನೀವು ಆದ್ರೆ ಒಂದು ಹೊಸ ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಹೊಸ ಇಮೇಲ್ ಐಡಿಯನ್ನು ನೀವು ಆದ್ರೆ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಎಕ್ಸಾಂಪಲ್ಗೆ ಈಗ ನಾನು ನನ್ನ ಹೆಸರನ್ನ ಹಾಕ್ತೀನಿ ಒಂದು ಜಾಗದಲ್ಲಿ, ಕಾರ್ತಿಕ್ ವಿ ಅಂತ ಹೇಳಿ. ಸರ್ ನೇಮ್ ಬಂದು ಆಪ್ಷನಲ್, ನೀವು ಹಾಕೊಂಗಿದ್ರೆ ಹಾಕಿ, ಇಲ್ಲಂದ್ರೆ ಆಪ್ಷನಲ್ ಹಾಗೆ ಬಿಡಿ. ಈ ಒಂದು ಜಾಗದಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ಕೇಳುತ್ತೆ. ಡೇಟ್ ಆಫ್ ಬರ್ತ್ ಆದ್ರೆ ಕೇಳುತ್ತೆ. ಸೊ ಡೇ ಅನ್ನ ಹಾಕಿ, ಹಾಗೆ ಮಂತ್ ಅನ್ನ ಹಾಕಿ, ಮತ್ತೆ ಇಯರ್ ಅನ್ನ ಹಾಕಿ. ಸೊ ಒನ್ಸ್ ಇಯರ್ ಅನ್ನ ಹಾಕಿದಾದ್ಮೇಲೆ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮಾಡಿ. ನಂತರ ಈ ಒಂದು ಜಾಗಕ್ಕಾದ್ರೆ ಬರ್ತೀರಾ. ಈಗ ಎಕ್ಸಾಂಪಲ್ ನಾನು ಆದ್ರೆ ಕಾರ್ತಿಕ್ ಅಂತ ಇಟ್ಟಲ್ವಾ, ಸೊ ಕಾರ್ತಿಕ್ ವಿ ಅಂತ ಹಾಕ್ತೀನಿ. ಸೊ ಆಲ್ರೆಡಿ ತುಂಬಾ ಜನ ಆದ್ರೆ ಈ ಒಂದು ನೇಮ್ ಅಲ್ಲಿ ಜಿಮೇಲ್ ಐಡಿಯನ್ನು ಕ್ಲೈಮ್ ಮಾಡ್ಕೊಂಡಿರ್ತಾರೆ. ಇಮೇಲ್ ಐಡಿ ಇದೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಪೇಜ್ಗೆ ಮೂವ್ ಆಗುತ್ತೆ. ಸೊ ಇಮೇಲ್ ಐಡಿ ಮತ್ತೆ ಸಿಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಪೇಜ್ಗೆ ಮೂವ್ ಆಗಿದ ತಕ್ಷಣ ಈ ಒಂದು ಜಾಗದಲ್ಲಿ ನೀವು ಆದ್ರೆ ಪಾಸ್ವರ್ಡ್ ಅನ್ನು ಸೆಟ್ ಮಾಡ್ಕೊಳ್ಳಿ. ಸೊ ಪಾಸ್ವರ್ಡ್ ಅನ್ನು ಒಂದು ಸೆಟ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮಾಡಿ. ಸೊ ಒನ್ಸ್ ನೆಕ್ಸ್ಟ್ ಮಾಡಿ ಈ ಒಂದು ಜಾಗದಲ್ಲಿ ಇಮೇಲ್ ಐಡಿ ಆದ್ರೆ ಶೋ ಆಗುತ್ತೆ. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ ಗಾಯ್ಸ್. ಸೊ ಇದೇ ಆದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಇಮೇಲ್ ಐಡಿ ಆದ್ರೆ ಆಗಿರುತ್ತೆ. ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ ಇದನ್ನ. ನಂತರ ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ನಂತರ ಒಂದು ಜಾಗದಲ್ಲಿ ಐ ಅಗ್ರಿ ಅಂತ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿ. ಮತ್ತೆ ಆಕ್ಸೆಪ್ಟ್ ಅನ್ನು ಕ್ಲಿಕ್ ಮಾಡಿ. ಸೊ ಒನ್ಸ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಒಂದು ಪೇಜ್ಗೆ ಬರ್ತೀರಾ. ಸೊ ಹೊಸ ಚಾನಲ್ ಆದ್ರೆ ಕ್ರಿಯೇಟ್ ಆಗಿರುತ್ತೆ ಗಾಯ್ಸ್. ಸೊ ಈಗ ನಾನಾದ್ರೆ ಕಾರ್ತಿಕ್ ವಿ ಅಂತ ಹೇಳಿ ಒಂದು ಚಾನಲ್ ಕ್ರಿಯೇಟ್ ಮಾಡಿದೆ ಅಲ್ವಾ, ಸೊ ಅದಾದ್ರೆ ಈ ಒಂದು ಜಾಗದಲ್ಲಿ ಶೋ ಆಗ್ತಿದೆ. ಸೊ ಇನ್ನು ಈ ಒಂದು ಪ್ರೋಸೆಸ್ ಆದ್ರೆ ಕಂಪ್ಲೀಟ್ ಆಗಿಲ್ಲ. ಸೊ ಇದನ್ನ ಕ್ಲಿಕ್ ಮಾಡಿ. ಈ ಒಂದು ಲೋಗೋ ಇದೆಯಲ್ವಾ ಅಥವಾ ಈ ಒಂದು ನೇಮ್ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಾಂದ್ರೆ ಕ್ರಿಯೇಟ್ ಚಾನಲ್ ಅಂತ ಹೇಳಿ ಬರುತ್ತೆ. ನಿಮ್ಮ ಒಂದು ನೇಮ್ ಏನಿದೆಯೋ ಇದು ನಿಮ್ಮ ಹೆಸರಾದ್ರೆ ಆಗಿರುತ್ತೆ. ನಿಮ್ಮ ಚಾನಲ್ಗೆ ಏನು ನೇಮ್ ಇಡಬೇಕು ಅಂತ ಹೇಳಿ ಅನ್ಕೊಂತಿರೋ ಆ ಒಂದು ನೇಮನ್ನು ಇಲ್ಲಾದ್ರೆ ಎಡಿಟ್ ಮಾಡಬೇಕಾಗುತ್ತೆ ನೀವು. ಈಗ ಎಕ್ಸಾಂಪಲ್ನ ಆದರೆ ಎಕ್ಸಾಂಪಲ್ಗೆ ನಾನು ಕಾರ್ತಿಕ್ ಟೆಕ್ ಅಂತ ಹೇಳಿ ಇಡ್ತೀನಿ, ಕಾರ್ತಿಕ್ ಟೆಕ್ ಅಂತ ಹೇಳಿ. ಸೊ ನೋಡೋಣ ಈ ಒಂದು ನೇಮ್ ಇದೆಯಲ್ವಾ ಅಂತ ಹೇಳಿ. ಸೊ ಸೇವ್ ಮಾಡ್ತೀನಿ. ಸೊ ನೇಮ್ ಆದರೆ ಸೆಲೆಕ್ಟ್ ಆಯಿತು. ಆ್ಯಂಡ್ ಹ್ಯಾಂಡಲ್ ಬಂದು ಒಂದು ಜಾಗದಲ್ಲಿ ಗಮನಿಸ್ಬೋದು. ಈ ಒಂದು ಹ್ಯಾಂಡಲ್ ಆದರೆ ಅವೈಲೇಬಲ್ ಇದೆ ಈ ಒಂದು ಹೆಸರಿಗಾದರೆ ಆಟೋಮೆಟಿಕ್ ಆಗಿ ತಗೊಳ್ಳುತ್ತೆ. ಇದನ್ನ ನೀವೇನು ಸಹ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಬೇಕು ಅಂದರೆ ಚೇಂಜ್ ಮಾಡಿ. ಈ ಒಂದು ಜಾಗದಲ್ಲಿ ಇಂಟು ಮಾರ್ಕ್ ಬಂದರೆ ಆ ಒಂದು ಹ್ಯಾಂಡಲ್ ಇಲ್ಲ ಅಂತ ಹೇಳಿ. ಇನ್ ಕೇಸ್ ಇಂಟು ಮಾರ್ಕ್ ಬರ್ದಿರ ಈ ಥರ ಟಿಕ್ ಮಾರ್ಕ್ ಬರ್ತಿದೆ ಅಂತ ಹೇಳಿದ್ರೆ ಆ ಒಂದು ಹ್ಯಾಂಡಲ್ ಅವೈಲೇಬಲ್ ಇದೆ ಅಂತ ಹೇಳಿ. ಸೊ ಇದನ್ನೇ ತಗೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಸೊ ನಂತರ ಈ ಒಂದು ಜಾಗದಲ್ಲಿ ಈಗ ಲೋಗೋ ಆದರೆ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನೀವು ಆದರೆ ನಮ್ಮ ಚಾನಲ್ನ ಗಮನಿಸಿರ್ಬೋದು. ಸೊ ಈಗ ಸ್ಕ್ರೀನ್ ಮೇಲೆ ಸಹ ಬರ್ತಿದೆ. ಈ ರೀತಿಯಾಗಿ ಲೋಗೋ ಆದರೆ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಎಕ್ಸಾಂಪಲ್ಗೆ ನಿಮಗೆ
ಒಂದು ಫೋಟೋ ಆದರೆ ಹಾಕಿ ತೋರಿಸ್ತೀನಿ. ಈ ಒಂದು ಜಾಗದಲ್ಲಿ ಲೋಗೋ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಫೋಟೋ ಅಥವಾ ಐಡೆಂಟಿಟಿ ಗೊತ್ತಾಗಬೇಕಲ್ವಾ ನೀವು ಯಾರು ಅಂತ ಹೇಳಿ. ಸೊ ಅದಕ್ಕೆ ಒಂದು ಜಾಗದಲ್ಲಿ ಫೋಟೋ ಇಮೇಜ್ ಇದೆ ಗಮನಿಸ್ಬೋದು. ಸೊ ಇಲ್ಲಾಂದರೆ ಕ್ಯಾಮ್ರಾ ಇಮೇಜ್ ಕಾಣ್ತಿದೆಯಲ್ವ, ಇದನ್ನು ಕ್ಲಿಕ್ ಮಾಡಿ. ಸೊ ನಿಮ್ಮ ಗ್ಯಾಲರಿಯಿಂದ ಫೋಟೋನಾದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಕ್ಸಾಂಪಲ್ಗೆ ನಾನು ಆದರೆ ಒಂದು ಫೋಟೋ ಆದರೆ ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೇವ್ ಆಸ್ ಎ ಪ್ರೊಫೈಲ್ ಪಿಕ್ಚರ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಆಗಿ ಸೇವ್ ಆಗುತ್ತೆ. ಇಲ್ಲಾಂದ್ರೆ ಗಮನಿಸಬಹುದು ಒಂದು ಫ್ಯೂ ಸೆಕೆಂಡ್ಸ್ ಟೈಮ್ ತಗೊಳುತ್ತೆ. ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು, ಒಂದು ಫ್ಯೂ ಸೆಕೆಂಡ್ಸ್ ಟೈಮ್ ತಗೊಂಡು ಅಪ್ಡೇಟೆಡ್ ಆಗಿ ಬರುತ್ತೆ. ಸೊ ಅದು ಅಪ್ಡೇಟ್ ಆಗೋಕ್ಕಿಂತ ಮೊದಲು ನಾವು ಅದರಲ್ಲಿ ಕ್ರಿಯೇಟ್ ಚಾನಲ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡೋಣ. ಸೊ ಇದನ್ನಾದ್ರೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಚಾನಲ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ಚಾನಲ್ ಆದ್ರೆ ಕ್ರಿಯೇಟ್ ಆಗುತ್ತೆ ಗಾಯ್ಸ್. ಸೊ ಈಗ ಗಮನಿಸಬಹುದು ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಿ ಬಂದಿದೆ. ಈ ಕೆಳಗಡೆ ಸಹ ಇದೆಯಲ್ವಾ, ಇಲ್ಲಿ ಸಹ ಅಪ್ಡೇಟ್ ಆಗಿ ಬರುತ್ತೆ. ಸೊ ಫ್ಯೂ ಮಿನಿಟ್ಸ್ ಆದ್ರೆ ಟೈಮ್ ತಗೊಳುತ್ತೆ. ಈಗ ಓಪನ್ ಮಾಡೋಣ ಚಾನಲ್ ಅನ್ನ. ಯಾವುದೇ ರೀತಿಯಾದಂತಹ ವಿಡಿಯೋ ಇನ್ನೂ ಅಪ್ಲೋಡ್ ಆಗಿಲ್ಲ, ಅದಕ್ಕಾಗಿ ನಮ್ಗಾದ್ರೆ ಈ ರೀತಿಯಾಗಿ ಶೋ ಆಗ್ತಿದೆ. ನೀವು ಇನ್ನೂ ಸಹ ಇಲ್ಲಾಂದ್ರೆ ಅನಾಲಿಟಿಕ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಅಂದ್ರೆ ಯಾವುದು ಅಪ್ಲೋಡ್ ಆಗಿಲ್ಲ ಡಾಟಾ ಆದ್ರೆ ನಿಮಗೆ ಶೋ ಆಗ್ಲಿಕ್ಕೆ, ಅಪ್ಲೋಡ್ ಆಗ್ತಿದೆ ಅಂತ ಹೇಳಿದ್ರೆ ವಿಡಿಯೋಸ್ ಆದ್ರೆ ಡಾಟಾ ಸಹ ಇಲ್ಲಿ ಶೋ ಆಗುತ್ತೆ. ಅಂಡ್ ಅದೇ ರೀತಿಯಾಗಿ ಇಲ್ಲಾಂದ್ರೆ ಎಡಿಟ್ ಚಾನಲ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ ಎಡಿಟ್ ಏನಾದ್ರು ಮಾಡಬೇಕು ಅಂತ ಇದ್ರೆ ಅಂತ ಹೇಳಿದ್ರೆ ಎಡಿಟ್ ಸಹ ಮಾಡ್ಕೊಳ್ಬಹುದು. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇದೆ, ಅದನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟ ಆಯ್ತು ಇನ್ನ ಚಾನಲ್ ಕ್ರಿಯೇಟ್ ಆಯ್ತು ಅಂತ ಹೇಳಿ ಅನ್ಕೊಳ್ತಿದ್ರೆ ಅಂದ್ರೆ ಖಂಡಿತ ಚಾನಲ್ ಇನ್ನೂ ಕಂಪ್ಲೀಟ್ ಆಗಿ ಕ್ರಿಯೇಟ್ ಆಗಿಲ್ಲ. ಸೊ ವಿಡಿಯೋ ಲೆಂತ್ ಆಗ್ತಿದೆ ಆ ಒಂದು ರೀಸನ್ಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದಾದ್ರೆ ಪಾರ್ಟ್ 1 ವಿಡಿಯೋ ಆದ್ರೆ ಆಗಿರುತ್ತೆ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇದೆ, ಆ ಒಂದು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಂಡ್ರೆ ಮಾತ್ರನೇ ನೀವಾದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಗ್ರೋ ಆಗ್ಲಿಕ್ಕೆ ಸಾಧ್ಯ. ಅಂಡ್ ಅದೇ ರೀತಿಯಾಗಿ ನಿಮ್ಮ ಒಂದು ವಿಡಿಯೋಸ್ ಆದ್ರೆ ಒಂದು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಂಡ್ರೆ ಮಾತ್ರನೇ ಎಲ್ಲಾ ಜನರಿಗೂ ಸಹ ನಿಮ್ಮ ಒಂದು ವಿಡಿಯೋಸ್ ಏನು ಅಪ್ಲೋಡ್ ಮಾಡ್ತಿರೋ ಅದಾದ್ರೆ ಸಜೆಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಬರುತ್ತೆ, ನಾಳೆ ಆದ್ರೆ ಬರುತ್ತೆ. ಈ ಒಂದು ವಿಡಿಯೋ ನೀವು ತುಂಬಾ ದಿನ ಆದ್ಮೇಲೆ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಪಾರ್ಟ್ 2 ವಿಡಿಯೋ ಅಂತ ಹೇಳಿ ಅದನ್ನ ಕ್ಲಿಕ್ ಮಾಡಿ ನೀವು ಆದ್ರೆ ಪಾರ್ಟ್ 2 ವಿಡಿಯೋನ ನೋಡ್ಬೋದು. ಅಂಡ್ ಐ ಕಾರ್ಟ್ ಅಲ್ಲಿ ಸಹ ಕೊಟ್ಟಿರ್ತೀನಿ ನಿಮ್ಗಾದ್ರೆ ಆ ಒಂದು ವಿಡಿಯೋ ಒನ್ಸ್ ಆ ಒಂದು ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಾನು ಆದ್ರೆ ಐ ಕಾರ್ಟ್ ಅಲ್ಲಿ ಸಹ ಕೊಟ್ಟಿರ್ತೀನಿ, ಇಲ್ಲಾಂದ್ರೆ ಐ ಕಾರ್ಟ್ ಅಲ್ಲಿ ಬರ್ತಿರುತ್ತೆ. ಅದನ್ನ ಕ್ಲಿಕ್ ಮಾಡಿ ಸಹ ನೀವು ಆದ್ರೆ ಒಂದು ವಿಡಿಯೋನ ನೋಡಬಹುದು. ಅಂಡ್ ಲಾಸ್ಟ್ ವಿಡಿಯೋ ಎಂಡ್ ಕಾರ್ಡ್ ಅಲ್ಲಿ ಸಹ ಬರುತ್ತೆ ಆ ಒಂದು ವಿಡಿಯೋ. ಸೊ ನೀವು ಆದ್ರೆ ಅಲ್ಲಿಂದ ಸಹ ಬೇಕಾದ್ರೆ ಚೆಕ್ ಮಾಡಿ ನೋಡಬಹುದು. ಏನು ತುಂಬಾ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಆದ್ರೆ ಆಗಿರುತ್ತೆ, ಅದು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಸಹ ಪೋಸ್ಟ್ ಆಗಲ್ಲ ನಿಮ್ಮ ಒಂದು ವಿಡಿಯೋ. ಅಂಡ್ ತುಂಬಾ ಜನರಿಗೆ ಸಜೆಸ್ಟ್ ಆಗೋದಿಲ್ಲ. ಆ ಒಂದು ಸೆಟ್ಟಿಂಗ್ಸ್ ಅನ್ನ ನೀವು 100% ಮಾಡ್ಕೊಳ್ಳೇಬೇಕು. ಅದೇನ್ ಸೆಟ್ಟಿಂಗ್ಸ್ ಅಂತ ಹೇಳಿ ಆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ನಿಮಗೆ ತುಂಬಾ ಹೆಲ್ಪ್ ಆಗುವಂತಹ ಕಾಂಟೆಂಟ್ ಆದ್ರೆ ಕೊಡ್ತಿರ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಟೆಕ್ ಆಂಡ್ರಾಯ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.